ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಮೆಗಾ ಬೇಟೆ ಆಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. 2 ದಿನಗಳಿಂದ ಸುದೀರ್ಘವಾಗಿ ದಾಳಿ ಮಾಡಿ ದಾಖಲಾತಿಗಳ ಪರಿಶೀಲನೆ ಜೊತೆಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಅಧಿಕಾರಿಗಳು ಕೇಳಿದ್ರು. ಇದೀಗ ಇವತ್ತು ಬೆಳಗ್ಗೆ ಬೆಂಗಳೂರಿನ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಈ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ವಿಷಯವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಾಂತಿನಗರದ ಕಚೇರಿಗೆ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ. 2 ದಿನಗಳಿಂದ ಮನೆಯಲ್ಲೇ ತೀವ್ರ ರೀತಿಯಲ್ಲಿ ದಾಖಲೆಗಳ ಪರಿಶೀಲನೆ ಶೋಧವನ್ನ ಮಾಡ್ತಾ ಇದ್ರು. ವಾಲ್ಮೀಕಿ ನಿಗಮದ ದಾಖಲೆಗಳ ಬಗ್ಗೆ ಪರಿಶೀಲನೆ ಮಾಡಿ ಹೆಚ್ಚಿನ ವಿಚಾರಣೆಗೋಸ್ಕರ ಇದೀಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದೆ ಅರೆಸ್ಟ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಇದೀಗ ಕರ್ಕೊಂಡು ಹೋಗಿದ್ದಾರೆ ಶಾಂತಿನಗರದ ಕಚೇರಿಗೆ. 94.97 ಕೋಟಿ ಹಣ ಅಕ್ರಮವಾಗಿ ವಾಲ್ಮೀಕಿ ನಿಗಮದಿಂದ ವರ್ಗಾವಣೆ ಆಗಿದೆ ಅಂತ ಹೇಳಿ ಪ್ರಮುಖ ಆರೋಪ ಕೇಳಿಬಂದಿರೋದು. ಈ ಅಕ್ರಮ ಹಣ ವರ್ಗಾವಣೆ ಬಗ್ಗೆನೆ ಫೇಕ್ ಸಹಿ ಇರಬಹುದು, ಫೇಕ್ ಅಕೌಂಟ್ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಲಾಗ್ತಿರುವಂತ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಸಚಿವರ ನಿರ್ದೇಶನದಂತೆ ಅವ್ರು ಹೇಳಿದ್ರು ಓರಲ್ಲಿ, ಅದಕ್ಕೋಸ್ಕರನೇ ಹಣವನ್ನ ಆ ಫಂಡ್ ಅನ್ನ ರಿಲೀಸ್ ಮಾಡಲಾಗಿದೆ ಅಂತೆಲ್ಲ ಮಾತುಕತೆ ಇತ್ತಲ್ಲ. ಆ ಆಧಾರದ ಮೇಲೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿನೆ ಇದೀಗ ಆ 94.97 ಕೋಟಿ ಹಣ ಎಲ್ಲಿಗೆ ಹೋಯ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಈಗ ಚುರುಕನ್ನ ಕೊಟ್ಟಿದ್ದಾರೆ. ಈ ತನಿಖಾ ಪ್ರಗತಿಗೆ ಗಮನಿಸ್ತಾ ಇದ್ದೀವಿ. 2 ದಿನ ಸುದೀರ್ಘವಾಗಿ ಇಡಿ ಅಧಿಕಾರಿಗಳು ಮನೆಯಲ್ಲೇ ಶೋಧವನ್ನ ಮಾಡಿದ್ರು. ಇದೀಗ ವಶಕ್ಕೆ ಪಡೆದಿದ್ದಾರೆ. ಕಚೇರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ. ಇವಾಗ 94.97 ಕೋಟಿ ಹಣ ಯಾರ ಅಕೌಂಟ್ ಹೋಯ್ತು, ಯಾರ ನಿರ್ದೇಶನ ಕೊಟ್ಟರು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ತನಿಖೆ ಆಗುತ್ತೆ. ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು ಏನಿತ್ತು, ಈ ಒಂದು ಕೇಸನ್ನ SIT ತನಿಖೆಯನ್ನ ಮಾಡ್ತಾ ಇತ್ತು. ಅದೇ ಇದೇ ಸಂದರ್ಭದಲ್ಲಿ ಕಳೆದ 2 ದಿನಗಳ ಹಿಂದೆ ಒಂದು ಮೆಗಾ ರೇಡ್ ಅನ್ನ ಇಡಿ ಅಧಿಕಾರಿಗಳು ಮಾಡಿದ್ದು. 18 ಕಡೆ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಅಧಿಕಾರಿಗಳ ಮನೆ ಆಗಿರಬಹುದು ಅಥವಾ ಹೈದರಾಬಾದ್ ಅಲ್ಲೂ ಕೂಡ ರೇಡ್ ಅನ್ನ ಮಾಡಿ ಪರಿಶೀಲನೆ ಮಾಡಲಾಗಿತ್ತು. ನಾಗೇಂದ್ರ ಅವರ ಮನೆಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಸುದೀರ್ಘವಾಗಿ ವಿಚಾರಣೆ ಮಾಡಿ ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡು ಎಲ್ಲ ಒಂದು ಪರಿಶೀಲನೆ ಮಾಡಲಾಗ್ತಾ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಏಕಾಏಕಿ ಅಧಿಕಾರಿಗಳೀಗ ನಾಗೇಂದ್ರ ಅವರನ್ನ ಮನೆಯಲ್ಲೇ ಈಗ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತದ್ದು. ಬಹುತೇಕ ಅವರನ್ನ ಏನು ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಸುಮಾರು 187 ಕೋಟಿ ಹಣದ ಒಂದು ಅಕ್ರಮ ಹಣ ಒಂದು ಮಾಹಿತಿ ಇತ್ತು. ಅದರಲ್ಲಿ 94 ಕೋಟಿ ಹಣವನ್ನ ಅಕ್ರಮವಾಗಿ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಹೈದರಾಬಾದ್ ಮೂಲಕವಾಗಿ ಹವಾಲ ಮೂಲಕವಾಗಿ ಹಣವನ್ನ ತೆಗೆದುಕೊಂಡು ಇಲ್ಲಿ ಕೆಲವರು, ಅದರಲ್ಲಿ ಪ್ರಮುಖವಾಗಿ ನೆಕ್ಕುಟಿ ನಾಗರಾಜ್ ಆಗಿರ್ಬೋದು, ಉಳಿದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಏನು ನಿಗಮದ MD ಆಗಿದ್ದಂತ ಪದ್ಮನಾಭ್ ಇವರೆಲ್ಲ ಸೇರ್ಕೊಂಡು ಈ ಒಂದು ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಅದರಲ್ಲಿ ಯೂನಿಯನ್ ಬ್ಯಾಂಕ್ ನ ಕೆಲ ಸಿಬ್ಬಂದಿಗಳು ಕೂಡ ಅದರಲ್ಲಿ ಭಾಗಿಯಾಗಿರುವಂತದ್ದು ತನಿಖೆ ಗೊತ್ತಾಯಿತು. ಅದರಲ್ಲಿ SIT ಒಂದು ತನಿಖೆಯನ್ನ ಕೂಡ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ SIT ತನಿಖೆ ವಿಚಾರಣೆಯನ್ನ ಎದುರಿಸಿದಂತಹ ನಾಗೇಂದ್ರ ಈಗ ಇಡಿ ಈಗ ಒಂದು ವಶದಲ್ಲಿ ಈಗ ಸಿಕ್ಕಾಕೊಂಡಿರುವಂತದ್ದು. ಇನ್ನು ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಅದಕ್ಕೆ ಸೂಕ್ತ ದಾಖಲೆಗಳು ಕೂಡ ಇಡಿಗೆ ಸಿಕ್ಕಿದೆ. ಮತ್ತೆ ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಗಂಗಾಧರ್, ಯಾಕಂದ್ರೆ 2 ದಿನ ಸುದೀರ್ಘವಾಗಿ ವಿಚಾರಣೆ ಮಾಡಿದಂತ ಟೈಮ್ ನಲ್ಲಿ ಇವ್ರು PA ಹರೀಶ್ ಅನ್ನ ಏನೇ ಪ್ರಶ್ನೆ ಮಾಡಿದ್ರು ನಾಗೇಂದ್ರ ಮುಖ ನೋಡ್ತಿದ್ರು, ಸ್ವಲ್ಪ ಹೆದರ್ಕೊಳ್ತಾ ಇದ್ರು. ಅದಕ್ಕೆ ಸಪರೇಟ್ ಆಗಿ ಅವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ರು. ಬಟ್ ಇಲ್ಲಿ ಇಡಿ ಎಂಟ್ರಿ ಆಗಿದೆ ಅಂದ್ರೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರ್ತಾರೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುತ್ತೆ. ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಪ್ರೂಫ್ ಸಿಕ್ಕಿರುತ್ತೆ ಹಂಗಾದ್ರೆ. ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಯಾಕಂದ್ರೆ ಇಲ್ಲಿ ಸಚಿವರಿಗಿಂತ PAಗಳೇ ಕಾರೋಬಾರ ಹೆಚ್ಚಾಗಿರುವಂತದ್ದು ಈ ಪ್ರಕರಣದಲ್ಲಿ. ಯಾಕಂದ್ರೆ PA ಹರೀಶ್ ಏನಿದ್ದಾನೆ ಈತ 25 ಲಕ್ಷ ಹಣವನ್ನ ತೆಗೆದುಕೊಂಡಿರುವಂತ ಬಗ್ಗೆ ಕೂಡ ಅದರಲ್ಲಿ ರಿಮಾಂಡ್ ಅಪ್ಲಿಕೇಶನ್ ಉಲ್ಲೇಖ ಆಗಿದೆ. ಜೊತೆಗೆ ಈ ದದ್ದಲ್ PA ಆಗಿರುವಂತ ಪಂಪಣ್ಣ ಕೂಡ 55 ಲಕ್ಷ ಹಣ ತೆಗೆದುಕೊಂಡಿರುವಂತದ್ದು. ಈ ರೀತಿಯಾಗಿ ಎಲ್ಲಾ ಒಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇವರು ಉಲ್ಲೇಖ ಆಗಿರುವಂತದ್ದು. ಜೊತೆಯಲ್ಲಿ ಇವರು ಸಚಿವರೇ ಆ ಒಂದು ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿರುವಂತದ್ದು ಕೂಡ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ದಾಖಲೆಗಳು ಪೂರಕವಾಗಿದೆ. ಜೊತೆಗೆ ಹರೀಶ್ ನನ್ನ ಕರ್ಕೊಂಡೋಗಿ ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಾಗೇಂದ್ರನ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಳೆದ 7 ದಿನಗಳಿಂದಲೂ
ಸುದೀರ್ಘವಾಗಿ ಮನೆಯಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಕೆಲ ದಾಖಲೆಗಳು ಬೇರೆ ಬೇರೆ ಅಧಿಕಾರಿಗಳ ಮನೆಯಲ್ಲಿದ್ದ ಅವರು ಎಂಕ್ವೈರಿ ಮಾಡಿದಂತದ್ದು ಮತ್ತೆ ನಿಗಮದ ಕಚೇರಿ ಏನಿತ್ತು ಕಚೇರಿಯಲ್ಲಿ ಕೂಡ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಾಗೇಂದ್ರ ಅವರ ಒಂದು ಎಲ್ಲ ಒಂದು ಸೂಚನೆಯ ಮೇರೆಗೆ ಇವರೆಲ್ಲ ನೆಕ್ಕುಟಿ ನಾಗರಾಜ್ ಆಪ್ತರು ಮತ್ತೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮತ್ತೆ ಯೂನಿಯನ್ ಬ್ಯಾಂಕ್ ನಲ್ಲಿ ಪ್ಯಾರಲ್ ಅಕೌಂಟ್ ಮಾಡಿಕೊಂಡು ಆ ಅಕೌಂಟ್ ಮೂಲಕವಾಗಿ ಹೈದರಾಬಾದ್ ನ ಒಂದು ಅಕೌಂಟ್ ಅಲ್ಲಿ 18 ಖಾತೆಗಳನ್ನ ಅಲ್ಲಿ ಮತ್ತೆ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅಮೌಂಟ್ ಅಂಡ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿಕೊಂಡು ಆ ಮೂಲಕ ಇವರು ಹವಾಲ ಮೂಲಕ ನಗದು ರೂಪದ ಹಣವನ್ನ ಪಡ್ಕೊಂಡು ಇವರೆಲ್ಲ ಕೂಡ ತಮ್ಮ ಪಾಲಿಗೆ ಹಣವನ್ನ ತೆಗೆದುಕೊಂಡು ತಮ್ಮ ಸ್ನೇಹಿತರುಗಳ ಮೂಲಕವಾಗಿ ತಮ್ಮ ಐಷಾರಾಮಿ ಜೀವನವನ್ನ ನಡೆಸಕ್ಕೆ ಏನು ಮುಂದಾಗಿದ್ರು ಎಲ್ಲಾ ಒಂದು ರೀತಿಯ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. ಆದ್ರೆ ಅದೇ ರೀತಿಯ ಒಂದು ಎವಿಡೆನ್ಸ್ ಕೂಡ ಈಗ ಇಡಿಗೆ ಸಿಕ್ಕಿದೆ. ಅದರಲ್ಲೆಲ್ಲ ಈ ಒಂದು ನೇತೃತ್ವ ಈ ಒಂದು ಮಾಜಿ ಸಚಿವ ನಾಗೇಂದ್ರ ಅನ್ನೋದು ಗೊತ್ತಾಗಿದ್ದು ಈಗ ಅವರನ್ನ ವಶಕ್ಕೆ ತೆಗೆದುಕೊಂಡಿದೆ. ಬಂಧನ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಶರ್ಮಿತಾ, ಫೈನ್. ಗಂಗಾಧರ್, ಮತ್ತೊಂದು ವಿಷಯ ಅಂದ್ರೆ ದದ್ದಲ್ ಮೇಲೂ ಕೂಡ ಇಡಿ ರೇಡ್ ಆಗಿತ್ತು. ಸೊ ಅವ್ರನ್ನೇನಾದ್ರೂ ವಶಕ್ಕೆ ಪಡೆಯುವಂತ ಚಾನ್ಸಸ್ ಈಗ ಎಟ್ ಎ ಟೈಮ್ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರು, ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ SIT ಅವರು ನೋಟಿಸ್ ಕೊಟ್ಟಿದ್ರು. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಕೂಡ SIT ಯಾಕೆ ಬರ್ಲಿಲ್ಲ ಅಂತ ಹೇಳಿ ಎರಡನೇ ನೋಟಿಸ್ ಕೊಡೋದಕ್ಕೆ ರೆಡಿ ಆಗಿದ್ರು. ಈಗ SIT ವಿಚಾರಣೆ ಏನಾಗುತ್ತೆ? ಶರ್ಮಿತಾ, ಈಗ ಒಂದು ಕಡೆ SIT ತನಿಖೆ ನಡೆಯುವಂತ ಹಂತದಲ್ಲೇ ಈಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಒಂದು ಬಾರಿ ವಿಚಾರಣೆಯನ್ನ ಈಗ ಏನು ನಾಗೇಂದ್ರ ಇರಿಸಿದ್ರು, ಮತ್ತೊಂದು ವಿಚಾರಣೆ ಬರ್ಬೇಕಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಇಡಿ ಎಂಟ್ರಿ ಆಗಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದು ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ ಏನೆಲ್ಲ ಆಗಿತ್ತು ಮತ್ತೆ ಇವರು ಅಮೌಂಟ್ ಯಾವೆಲ್ಲ ರೀತಿಯಲ್ಲಿ ಮಾಡಿರೋದ್ರ ಬಗ್ಗೆ ದಾಖಲೆಗಳನ್ನ ಸಂಗ್ರಹ ಮಾಡಿ ಇಡಿ ವಶಕ್ಕೆ ಪಡ್ಕೊಂಡಿದೆ. ಈಗ ಇಡಿ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ಇವರು ಅಂದ್ರೆ ಮೊದಲೇ SITಗೆ ಬಂಧನ ಮಾಡುವಂತ ಸಾಧ್ಯತೆ ಹೆಚ್ಚಿತ್ತು. ಆದ್ರೆ ಅವರು ಮತ್ತೊಮ್ಮೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಮುಂದಾಗಿದ್ರು. ಇದೇ ಒಂದು ಸಂದರ್ಭದಲ್ಲೇ ಈಗ ಇಡಿ ಅವರನ್ನ ಬಂಧನ ಮಾಡಿರುವಂತದ್ದು, ವಿಚಾರಣೆ ಮಾಡುವಂತ ಪ್ರಕ್ರಿಯೆಗಳಿಗೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬೇರೆ ರೀತಿಯ ಪ್ರೊಸೀಜರ್ಸ್ ಏನಿದೆ ಅಂದ್ರೆ ನಿಗಮದ ಕಚೇರಿಗೆ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಅಧಿಕಾರಿಗಳು ಯಾರ್ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅವರ ಆ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋಕೆ ಮುಂದಾಗಬಹುದು. ಅಥವಾ ಈ ರೀತಿಯಲ್ಲಿ ಈಗ ಇಡಿ ಬಂಧನ ಆಗಿರುವಂತಲ್ಲಿ ಏಕಾಏಕಿ ಈಗ SIT ಕೂಡ ಇದು ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆಗಳು ಕಡಿಮೆ. ಈಗ ದದ್ದಲ್ ಅವರ ಒಂದು ವಿಚಾರಕ್ಕೆ ಬರೋದಾದ್ರೆ ದದ್ದಲ್ ಅವರ PA ಆಗಿರುವಂತಹ ಮಾಜಿ ಪಂಪಣ್ಣ ಏನಿದ್ದಾರೆ, ಪಂಪಣ್ಣ ಇದರಲ್ಲಿ ಹೆಚ್ಚು ಒಂದು ಶಾಮೀಲಾಗಿರುವಂತದ್ದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇದೆ. ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಇವರು ತಮ್ಮ ಖಾತೆಗಳಿಗೆ ಮತ್ತೆ ನಗದು ರೂಪದಲ್ಲಿ ಹಣವನ್ನ ಪಡ್ಕೊಂಡಿರುವಂತ ಬಗ್ಗೆ ಉಲ್ಲೇಖ ಇರುವಂತದ್ದು. ಹೀಗಾಗಿ ದದ್ದಲ್ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ದದ್ದಲ್ ಅವರ ಒಂದು ವಿಚಾರಣೆ ಕೂಡ ಕಳೆದ 2 ದಿನಗಳಿಂದ ನಡೀತಾ ಇತ್ತು. ಈಗ ಆ ದದ್ದಲ್ ಅವರು ಸೇರಿದಂತೆ ಅಧಿಕಾರಿಗಳು ಯಾರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಇಡಿ ಅಧಿಕಾರಿಗಳ ಮುಂದೆ, ಮತ್ತೆ ಅವರ ಮನೆಯಲ್ಲಿ ಸಿಕ್ಕಂತ ದಾಖಲೆಗಳು ಯಾರಿಗೆ ಅದು ವಿರುದ್ಧವಾಗಿದೆ, ಯಾರಿಗೆ ಅದು ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಕೂಡ ಕುಲಂಕುಷವಾಗಿ ಅದು ಇಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈಗ ಮೇನ್ ಆಗಿ ಈಗ ಮಾಜಿ ಸಚಿವರನ್ನೇ ಬೇಟೆಯಾಡಿರುವಂತದ್ದು ಇಡಿ ಅಧಿಕಾರಿಗಳು. ಈಗ ಮೊದಲನೇದಾಗಿ ಅವರನ್ನೇ ವಶಕ್ಕೆ ಪಡ್ಕೊಂಡು ಈಗ ಇಡಿ ಕರ್ಕೊಂಡ್ಬರ್ತಾ ಇರುವಂತದ್ದು ಏನು ಶಾಂತಿನಗರ ಕಚೇರಿಗೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ಗಂಗಾಧರ್ A7 A8 ಅದು ಪದ್ಮನಾಭ್ ಮತ್ತೆ ಪರಶುರಾಮ್, ಸೊ ಅಲ್ಲಿಂದ ಹಗರಣ ಓಪನ್ ಆಗುತ್ತೆ. ಅಧಿಕಾರಿಗಳ ಹೆಸರನ್ನ ಚಂದ್ರಶೇಖರನ್ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋ ಮುಖಾಂತರ ಈಗ ಅವರನ್ನು ಈ ಹಿಂದೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಅಂತ ಮಾಹಿತಿ ಇತ್ತು. SIT ಅವರನ್ನ ಅರೆಸ್ಟ್ ಮಾಡಿದ್ದು, ಬಂಧಿಸಿದ್ದು. ಸೊ ಹಾಗಾಗಿ ಅವರನ್ನ ಇವಾಗ ಮತ್ತೆ ಕರ್ಕೊಂಡ್ಬಂದು ಫೇಸ್ ಟು ಫೇಸ್ ಇವ್ರನ್ನ ಕೂರಿಸಿ ವಿಚಾರಣೆ ಮಾಡುವಂತ ಚಾನ್ಸಸ್ ಇಡಿ ಅಧಿಕಾರಿಗಳು ಮಾಡ್ಬೋದಾ? ಎಸ್ ಶರ್ಮಿತಾ, ಈಗ ಕಸ್ಟಡಿಯಲ್ಲಿ ಈ ಪದ್ಮನಾಭ್ ಮತ್ತೆ ಪರಶುರಾಮ್ ಎಲ್ಲ ಈಗ ಸದ್ಯ SIT ಕಸ್ಟಡಿಯಲ್ಲಿದ್ದಾರೆ. ಅವರ ಎಂಕ್ವೈರಿ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಈಗ ಅವರನ್ನ ಏನಾದ್ರೂ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಬಾಡಿ ವಾರೆಂಟ್ ಮೂಲಕವಾಗಿ ಕರ್ಕೊಂಡ್ಬರುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ನಾಗೇಂದ್ರ ಅವರು ಮೈನ್ ಟಾರ್ಗೆಟ್ ಇರುವಂತದ್ದು ಇಡಿ ಅಧಿಕಾರಿಗಳಿಗೆ. ಹೀಗಾಗಿ ನಾಗೇಂದ್ರ ಎಂಕ್ವೈರಿ ಮಾಡೋಕೆ ಈಗ ಸದ್ಯ ಇವರು ಅಂದ್ರೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ಈ ಎಲ್ಲಾ ಹಣ ವ್ಯವಹಾರ ಮತ್ತೆ ಈ ಅಕ್ರಮದ ಎಲ್ಲಾ ಒಂದು ನೇತೃತ್ವದ ಒಂದು ರೂವಾರಿ ಅಂತ ಹೇಳಲಾಗ್ತಾ ಇರುವಂತದ್ದು ನಾಗೇಂದ್ರ ಅವರ ಮೇಲೆ. ಹೀಗಾಗಿ ನಾಗೇಂದ್ರ ಅವರ ಎಂಕ್ವೈರಿ ಮೇಲೆ ಈಗ ಉಳಿದ ಆರೋಪಿಗಳನ್ನ ವಿಚಾರಣೆ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ಈಗ ನೆಕ್ಯುಂಟೆ ನಾಗರಾಜು, ಪದ್ಮನಾಭ್, ಪರಶುರಾಮು, ಉಳಿದ ಆರೋಪಿಗಳು ಯಾರಿದ್ದಾರೆ ಮತ್ತೆ ಸತ್ಯನಾರಾಯಣ ರಾವ್ ಇವರೆಲ್ಲವೂ ಕೂಡ ಹೈದರಾಬಾದ್ ಅಲ್ಲಿ ಅಕೌಂಟ್ ಮಾಡಿಸ್ಕೊಟ್ಟವರು ಮತ್ತೆ ಫೇಕ್ ಅಕೌಂಟ್ ಮಾಡಿಕೊಟ್ಟು ಫೇಕ್ ಸೀಲ್ಸ್ ಗಳನ್ನ ಯಾರ್ಯಾರು ಮಾಡ್ಕೊಟ್ರು ಎಲ್ಲರ ಬೆನ್ನು ಬೀಳಲಿದೆ. ಆದ್ರೆ ಮೊದಲನೇದಾಗಿ ಅವರ ಟಾರ್ಗೆಟ್ ಇರುವಂತದ್ದು ಮಾಜಿ ಶಾಸಕರಾಗಿರುವಂತಹ ದದ್ದಲ್ ಆಗಿರ್ಬೋದು ಮತ್ತೆ ಮಾಜಿ ಸಚಿವರಾಗಿರುವಂತಹ ನಾಗೇಂದ್ರ ಆಗಿರ್ಬೋದು. ಇವರ ಎಂಕ್ವೈರಿಯ ಸಮಯದಲ್ಲಿ ಈಗ ಮಾಜಿ ಸಚಿವರಿಗೆ ಈಗ ಈ ಒಂದು ಇಡಿ ಸಂಕಷ್ಟ ಎದುರಾಗಿರುವಂತದ್ದು. ಸದ್ಯ ಈಗ ವಶಕ್ಕೆ ಪಡೆದುವಂತ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ವಶಕ್ಕೆ ಪಡೆದು ಅಂದ್ರೆ ಈಗ ಕಚೇರಿಗೆ ಕರ್ಕೊಂಡ್ಬಂದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ದದ್ದಲ್ ಅವರ ಒಂದು ವಿಚಾರಣೆ ಕೂಡ ಮತ್ತೊಂದು ಕಡೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಧಿಕಾರಿ ಯಾರ್ಯಾರಿಗೆ ಈ ಒಂದು ಇಡಿಗೆ
ಸಂಕಷ್ಟ ಎದುರಾಗುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ ಶರ್ಮಿತಾ. ಗಂಗಾಧರ್, ನೆನ್ನೆ ನಿಗಮದ ಮೇಲೆ ದಾಳಿಯನ್ನ ಮಾಡಿದ್ರು, ಅಂದ್ರೆ ಇಡಿ ಅಧಿಕಾರಿಗಳು ಅಲ್ಲಿ ಹೋದ್ರು, ಸಿಬ್ಬಂದಿ ವಿಚಾರಣೆ ಮಾಡಿದ್ರು, ಪ್ರಮುಖವಾಗಿ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರನ್ನೆಲ್ಲ ವಿಚಾರಣೆ ಮಾಡಿದ್ರು, ಮಹತ್ವದ ಸಾಕ್ಷಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ 2 ದಿನಗಳಿಂದ ಸುದೀರ್ಘವಾಗಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾಗ ಅಲ್ಲಿ ಏನ್ ಸಿಕ್ಕಿತ್ತು ಅಂತ ಏನಾದ್ರು ಮಾಹಿತಿ? ಒಂದು ಕಚೇರಿಯ ಒಳಗಡೆ ಅದು ಲಾಕರ್ ಅನ್ನ ಮಾಡಲಾಗಿತ್ತು, ಅಂದ್ರೆ ಲಾಕ್ ಮಾಡಿ ಅದನ್ನ ಸೀಸ್ ಮಾಡಲಾಗಿತ್ತು. ಆದ್ರೆ ಕೀ ತೆಗೆಯುವಂತವ್ರು ಯಾರು ಕೂಡ ಕೀಗಳು ಯಾರ ಹತ್ರ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೀ ಮೇಕರ್ಸ್ ಅನ್ನ ಕರೆಸಿ ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ನಿನ್ನೆ ಇಡಿ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಸುದೀರ್ಘವಾಗಿ ಈಗ ಪ್ರಭಾರಿ ಆಗಿರುವಂತಹ ನಿಗಮದ MD ಆಗಿರುವಂತಹ ರಾಜ್ಕುಮಾರ್ ಅವರನ್ನ ನಿನ್ನೆ ವಿಚಾರಣೆ ಮಾಡಲಾಯಿತು. ಅವರು ಸಂಪೂರ್ಣವಾಗಿ ಈ ಒಂದು ಅಕ್ರಮಕ್ಕೆ ಆಗಿರ್ಬೋದು ಅಥವಾ ಅಲ್ಲಿ ಬೆಳವಣಿಗೆ ಆಗಿರುವಂತ ಎಲ್ಲಾ ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರು ಇಡಿ ವಶದಲ್ಲಿರುವಂತವ್ರು, ಅಂದ್ರೆ ಅವ್ರ ವಿಚಾರಣೆಯನ್ನ ಅವರು ಈಗಲೂ ಮಾಡ್ತಾ ಇರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಅಂದ್ರೆ ಸುಮಾರು 3-4 ವರ್ಷಗಳ ಹಿಂದಿನ ಅನುದಾನ ಸರ್ಕಾರದಿಂದ ಏನೇನು ಬಂತು, ಮತ್ತೆ 187 ಕೋಟಿ ಹಣ ಈ ಒಂದು ಖಾತೆಗೆ ಬಂದಿರುವಂತ ವಿಚಾರ ಆಗಿರುವುದು, ಅಲ್ಲಿಂದ ಪ್ಯಾರಲಲ್ ಅಕೌಂಟ್ಗಳಿಗೆ ಹೇಗೆಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಸಂಪೂರ್ಣವಾದ ಡೇಟಾವನ್ನ ಅದರ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡು ಆ ದಾಖಲೆಗಳ ಪೂರಕ ದಾಖಲೆಗಳು ನಾಗೇಂದ್ರ ವಿರುದ್ಧವಾಗಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ ಶರ್ಮಿತಾ. ಗಂಗಾಧರ್, ಈ ಪ್ರಕರಣದಲ್ಲಿ ಈಗ ದದ್ದಲ್ಗೂ ಸಂಕಷ್ಟ ಎದುರಾಗಿದೆ, ಅವ್ರನ್ನು ವಶಕ್ಕೆ ಪಡೆಯುವಂತ ಚಾನ್ಸಸ್? ಎಸ್ ಶರ್ಮಿತಾ, ಖಂಡಿತವಾಗಿ ಅವರನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಆ PI ಆಗಿರುವಂತ ಪಂಪಣ್ಣ ಆಗಿರ್ಬೇಕು, PI ಮೂಲಕವಾಗಿ ಹಣ ವ್ಯವಹಾರ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪಂಪಣ್ಣನೇ ಸುಮಾರು 5 ಲಕ್ಷ ಮೊದಲನೇ ಬಾರಿ ಬ್ಯಾಗಲ್ ತಗೊಳ್ಳುವಂತದ್ದು ಮತ್ತು 50 ಲಕ್ಷವನ್ನ ನಗದು ರೂಪದಲ್ಲಿ ಹಣವನ್ನ ತೆಗೆದುಕೊಳ್ಳುವಂತದ್ದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇದೆ. ಈಗ ನಿಗಮದ ಅಧ್ಯಕ್ಷರಾಗಿದ್ದಂತ ದದ್ದಲು ಅದು ಯಾವುದೇ ಗಮನಕ್ಕೆ ತರದಂತೆ, ಅಂದ್ರೆ ದದ್ದಲ್ ಗಮನಕ್ಕೆ ತರದೆ PI ಇಷ್ಟೊಂದು ಹಣ ವಹಿವಾಟು ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಹರೀಶ್ ಕೂಡ ಲಕ್ಷಾಂತರ ರೂಪಾಯಿ ಹಣ ತೆಗೆದುಕೊಂಡಿರುವಂತದ್ದು. ಆ ನಂತರ ಅಂದ್ರೆ ಅಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ನೋಡಿ ಮತ್ತೆ ಸುಮ್ಮನಾಗುವಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡ್ ಬಂದಿದ್ರು. ನಿನ್ನೆ ರಾಯಚೂರಲ್ಲಿ ದದ್ದಲ್ PI ಆಗಿರುವಂತ ಪಂಪಣ್ಣವನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಕೂಡ ಕೆಲವೊಂದು ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಇದು ಇಡಿಯ ಒಂದು ಸಂಕಷ್ಟ ದದ್ದಲು ಕೂಡ ಎದುರಾಗುವಂತ ಸಾಧ್ಯತೆಗಳಿದೆ. ಮತ್ತೆ ಈ ಪ್ರಕರಣ ಇಬ್ರಿಗೂ ಕೂಡ ಒಂದ್ ಕಡೆ ಮಾಜಿ ಸಚಿವ ನಾಗೇಂದ್ರ ಆಗಿರ್ಬೋದು, ದದ್ದಲ್ ಇಬ್ರಿಗೂ ಕೂಡ ಮುಳುವಾಗುವಂತ ಎಲ್ಲಾ ಒಂದು ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಸದ್ಯ ದದ್ದಲ್ ಅವರನ್ನ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ಪ್ರಕ್ರಿಯೆಗಳ ಈಗ ನಾಗೇಂದ್ರ ಅವರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅದರ ಆಧಾರಿತವಾಗಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿರುವಂತದ್ದು ಶರ್ಮಿತಾ. ಗಂಗಾಧರ್, ಮತ್ತೊಂದು ವಿಷಯ, ಇಲ್ಲಿ ಫೇಕ್ ಸಹಿಯನ್ನ ಹಾಕಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಬ್ಯಾಂಕಿನ ಸಿಬ್ಬಂದಿ ಅಧಿಕಾರಿಗಳು ಕೂಡ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಮೇನ್ ಟಾರ್ಗೆಟ್ ನಾಗೇಂದ್ರ ಅವರು ಸೂಚನೆ ಕೊಟ್ಟಂತ ಮೇರೆಗೆ ಫಂಡ್ ರಿಲೀಸ್ ಆಯಿತು, ಅದಾದ್ಮೇಲೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅಕ್ರಮವಾಗಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಲಾಗ್ತಾ ಇದ್ರು ಕೂಡ ಇದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವ್ರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅದನ್ನ ಇಡಿ ಅಧಿಕಾರಿಗಳು ಮಾಡಿದ್ರು, SIT ಅಧಿಕಾರಿಗಳು ಮಾಡಿದ್ರು. ಈಗ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾರೆಲ್ಲ ಬ್ಯಾಂಕ್ ಸಿಬ್ಬಂದಿ ಪಾಲ್ಗೊಂಡಿದ್ರು ಅವ್ರನ್ನ ಕರೆಸಿ ವಿಚಾರಣೆ ಮಾಡೋ ಚಾನ್ಸಸ್? ಶ್ರೀಮತಾ ಶೆಟ್ಟಿ ಪ್ರಮುಖವಾಗಿ ಇದು ವಸಂತ ನಗರದಲ್ಲಿರುವಂತಹ ಬ್ರಾಂಚ್ ಅನ್ನ MG ರೋಡ್ ನಲ್ಲಿ ಇರುವಂತಹ ಯೂನಿಯನ್ ಬ್ರಾಂಚ್ ಗೆ ಮಾಡ್ಕೊಂಡ್ರು. ಅಲ್ಲಿ 187 ಕೋಟಿ ಹಣ ಬಂತು. ಇದೆಲ್ಲವೂ ಕೂಡ ಸೂಚನೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಂತೂ ನಾಗೇಂದ್ರ ಅವರು. ಆ ಸಂದರ್ಭದಲ್ಲಿ ಹಣ ಬಂದಂತ ಸಂದರ್ಭದಲ್ಲಿ ಇದೇ MD ಪದ್ಮನಾಭ್ ಆ ಒಂದು ಪ್ಯಾರಲಲ್ ಅಕೌಂಟ್ ಅನ್ನ ಮಾಡ್ಕೊಂಡು ಹಣ ಬಂದು ಏನು ಉಳಿದಂತ ಹಣವನ್ನ ಅಲ್ಲಿ ಬೇರೆ FD ಅನ್ನ ಮಾಡುವಂತದ್ದಾಗಿರ್ಬೋದು, ಮತ್ತೆ ಓವರ್ ಡ್ರಾಫ್ಟ್ ಮಾಡಿ ಅದು ಬೇರೆ ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಇವರು ಫೇಕ್ ಸೀಲ್ ಮತ್ತೆ ಫೇಕ್ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಂತ ನೆಕುಂಟಿ ನಾಗರಾಜ್ ಎಲ್ಲಾ ರೀತಿಯಲ್ಲಿ ಈ ಒಂದು ಹಣ ಹೈದರಾಬಾದ್ಗೆ ಹೋಗುವಂತ ಎಲ್ಲಾ ಒಂದು ಫೇಕ್ ಅಕೌಂಟ್ಸ್ 18 ಖಾತೆಗಳೇನಿತ್ತು ಅದು ಹೋಗುವಂತದ್ದೆಲ್ಲ ನೋಡ್ಕೊಂಡಿದ್ದು ಇದೇ ಒಂದು ನೆಕುಂಟಿ ನಾಗರಾಜ್. ಮತ್ತೆ ಇದೆಲ್ಲ ಸೂಚನೆ ಕೊಟ್ಟಿತ್ತು, ಅಕೌಂಟ್ ಬೇರೆ ಅಕೌಂಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಕೊಡಕ್ ಸೂಚನೆ ಕೊಟ್ಟಂತದ್ದು ಇದೇ ಮಾಜಿ ಸಚಿವ ನಾಗೇಂದ್ರ ಅನ್ನೋದು ಆ ಮೂಲಕವಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅದ್ರ ಉಲ್ಲೇಖ ಆಗಿದೆ. ಅಂದ್ರೆ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಈ ಎಲ್ಲಾ ಒಂದು ಬೆಳವಣಿಗೆಗಳು ನಡೆದಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗಿರುವಂತದ್ದು. ಅದಕ್ಕೆ ಪೂರಕವಾದಂತ ದಾಖಲೆಗಳು ಸಿಕ್ಕಿದೆ. ಮತ್ತೆ ದದ್ದಲ್ ಅವರ ಒಂದು ಅಣತಿಯಂತೆ ಅವರ PA ಕೂಡ ಹಣ ತೆಗೆದುಕೊಂಡಿರುವಂತದ್ದು ಕೂಡ ಅದರ ಬಗ್ಗೆ ಸ್ಪಷ್ಟವಾಗುವಂತದ್ದು. ಸದ್ಯ ಈ ಮೂಲಕವಾಗಿ ಈಗ ದದ್ದಲ್ಗೂ ಕೂಡ ಈ ಸಂಕಷ್ಟ ಎದುರಾಗಿದೆ. ಮತ್ತೆ ಇವರು ಫೇಕ್ ಅಕೌಂಟ್ಸ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ಕೊಂಡು ಮತ್ತೆ FD ಅನ್ನ 50 ಕೋಟಿ FD ಅನ್ನ ಇಟ್ಟುವಂತಹ ಪದ್ಮನಾಭಗೂ ಕೂಡ ಅದಕ್ಕೆ ದಾಖಲೆಗಳು ಸಿಕ್ಕಿದ್ದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ SIT ಉಲ್ಲೇಖ ಮಾಡಿದೆ. ಮತ್ತೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ಒಂದು ದಾಖಲೆಗಳನ್ನ ಈಗ ಇಡಿ ವಶಕ್ಕೆ ತೆಗೆದುಕೊಂಡಿದೆ. ಮತ್ತೆ PAಗಳ ಮೂಲಕವಾಗಿಯೇ ಶಾಸಕ ದದ್ದಲ್ದು ಮತ್ತೆ ನಾಗೇಂದ್ರ ಅವರ ಒಂದು ಹೆಸರು ಕೂಡ ಬಾಯ್ಬಿಟ್ಟಿರುವ
ಆಗಿರುವಂತದ್ದು. ಇದೇ ಕಾರಣಕ್ಕೋಸ್ಕರ ಅದನ್ನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಅದಕ್ಕೆ ಪೂರಕ ದಾಖಲೆ ತಗೊಂಡು ಅವರ ಎಂಕ್ವೈರಿ ಮಾಡಕ್ಕೆ ಈಗ ಮುಂದೆ. ಫೈನ್ ಥ್ಯಾಂಕ್ ಯು ಗಂಗಾಧರ್, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.